ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯುವರ್ ಚಾನಲ್. LIC ಎಫ್‌ಸಿಎಲ್‌ದು ಜೂನಿಯರ್ ಅಸಿಸ್ಟೆಂಟ್ ರಿಕ್ರೂಟ್ಮೆಂಟ್ ಔಟ್ ಆಗಿದೆ. ಅದರಲ್ಲಿ ಕರ್ನಾಟಕಕ್ಕೆ ಹೆಚ್ಚಿನ ಪೋಸ್ಟ್‌ಗಳನ್ನು ಕೊಟ್ಟಿದ್ದಾರೆ. ನೀವು ಯಾವ ರೀತಿ ಅಪ್ಲೈ ಮಾಡ್ಬೋದು ಅಭ್ಯರ್ಥಿಗಳು, ಎಕ್ಸಾಮ್ ಯಾವ ರೀತಿ ಇರುತ್ತೆ, ಏನೇನು ಪ್ರೊಸೀಜರ್ ಇದೆ, ಏಜ್ ಏನಿದೆ ಅಂತ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೇವೆ. ಹಾಗಾದ್ರೆ ಬನ್ನಿ ನೋಡೋಣ. ರಿಕ್ರೂಟ್ಮೆಂಟ್ ಆಫ್ ಜೂನಿಯರ್ ಅಸಿಸ್ಟೆಂಟ್ ನೋಟಿಫಿಕೇಶನ್ ಔಟ್ ಆಗಿದೆ. ಇದರಲ್ಲಿ ಕರ್ನಾಟಕದ ಟೋಟಲ್ ಪೋಸ್ಟು 29 ಇದೆ. ಇದೇ ಹೈಯೆಸ್ಟ್ ಆಗಿದೆ. ಅದರಲ್ಲಿ ಬೆಂಗಳೂರು 23 ಇದಾವೆ, ಬೆಳಗಾಂಗೆ ಒಂದಿದೆ, ಗುಲ್ಬರ್ಗ, ಹಾಸನ, ಮಂಗಳೂರು, ಮೈಸೂರು, ರಾಯಚೂರು ಟೋಟಲ್ 29 ಪೋಸ್ಟ್ಗಳನ್ನು ಕರ್ನಾಟಕಕ್ಕೆ ಕೊಟ್ಟಿದ್ದಾರೆ. ಇದರ ಎಲಿಜಿಬಿಲಿಟಿ ಏನೇನಿದೆ ಅಂತ ನೋಡೋಣ. ಹಾಗಾದ್ರೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ 16ನೇ ತಾರೀಕು, ಇವತ್ತಿಂದ 16 ಏಪ್ರಿಲ್ 2020 ಮತ್ತು ಕೊನೆ ಆಗುತ್ತೆ 30 ಏಪ್ರಿಲ್ 2026ಕ್ಕೆ. ಮತ್ತೆ ಎಕ್ಸಾಮ್ ಇರೋದು ಓನ್ಲಿ ಸಿಂಗಲ್ ಎಕ್ಸಾಮ್ ಇದೆ. ನಾಟ್ ಅ ಫಿಲಿಮ್ಸ್ ಮೇನ್ಸ್ ಅಂತ ಯಾವುದೇ ಎಕ್ಸಾಮ್ ಇಲ್ಲ, ಓನ್ಲಿ ಸಿಂಗಲ್ ಎಕ್ಸಾಮ್ ಇದೆ. ಫಸ್ಟ್ ವೀಕಲ್ಲಿ ಇದು ಕಂಡಕ್ಟ್ ಮಾಡ್ತಾರೆ. ಟೋಟಲ್ ಸ್ಯಾಲ್ರಿ ನಿಮ್ಗೆ ಸಿಗುತ್ತೆ ಇದರಲ್ಲಿ ಪರ್ ಮಂತ್ 41,000 ಸ್ಯಾಲ್ರಿ ಇದೆ ನಿಮಗೆ. ಇದರಲ್ಲಿ ಒಳ್ಳೆ ಅವಕಾಶ ಕರ್ನಾಟಕದ ಅಭ್ಯರ್ಥಿಗಳಿಗೆ. ಅದರ ಜೊತೆಗೆ ನಿಮ್ಮದು ಮೀಲ್ ಕೂಪನ್ ಸಹ ಪರ್ ಡೇ ಕೊಡ್ತಾರೆ, 210 ರುಪೀಸು. ಅಂದರೆ ಹಾಲಿಡೇಸ್ ಮತ್ತು ಇದನ್ನು ಬಿಟ್ಟು ಟೋಟಲ್ 210 ರುಪೀಸು ಪರ್ ಡೇ ನಿಮ್ಮದು ಊಟದ ಖರ್ಚನ್ನು ಸಹ ಕೊಡ್ತಾರೆ. PF ಇರುತ್ತೆ, ಮೆಡಿಕಲ್ ಇರುತ್ತೆ, ಗ್ರೂಪ್ ಇನ್ಶೂರೆನ್ಸ್ ಇರುತ್ತೆ ಈ ಜಾಬಲ್ಲಿ ನಿಮಗೆ. ಗೌರ್ಮೆಂಟ್ ಜಾಬ್ ಇದು. ಆಮೇಲೆ ಇದರದ್ದು ಏನೇನು ಎಲಿಜಿಬಿಲಿಟಿ ಕ್ರೈಟೇರಿಯಾ ನೋಡ್ತಾ ಹೋದರೆ ನಿಮ್ಮದು ಏಜು 21ರಿಂದ 30 ಇರಬೇಕು. 1 ಏಪ್ರಿಲ್ಗೆ ಅನ್ವಯ ಆಗುವ ಹಾಗೆ ನಿಮ್ಮ ಏಜು 21 ವರ್ಷದಿಂದ 30 ವರ್ಷ ಇರಬೇಕು. ಅದರಲ್ಲಿ ಏಜ್ ಲಿಮಿಟ್ ಏನಿದೆ ಅಂದರೆ ಮೇಲೆ 21 ವರ್ಷಗಳಿಂದ ಮೇಲೆ 30 ವರ್ಷಗಳ ಕೆಳಗಡೆ ಇರಬೇಕು. ಅಂದರೆ ನಿಮ್ದು ಏಜು 2/4/1996ಗೆ 30 ವರ್ಷಗಳಿಂದ ಕೆಳಗಡೆ ಇರಬೇಕು. ಅಂದರೆ ನೀವು ಎಲಿಜಿಬಲ್ ಆಗ್ತೀರಾ. ಆಮೇಲೆ ನಿಮ್ದು ಎಜುಕೇಷನ್ ಡಾಕ್ಯುಮೆಂಟ್ಸ್ಗಳ ಪ್ರಕಾರ ಬೇಸ್ ಆಗಿ ನಿಮ್ದು ಡೇಟ್ ಆಫ್ ಬರ್ತನ್ನು ಕನ್ಸಿಡರ್ ಮಾಡ್ತಾರೆ. ಪೋಸ್ಟ್ ಏನಿದೆ ಜೂನಿಯರ್ ಅಸಿಸ್ಟೆಂಟ್ ಅಂತ ಪೋಸ್ಟ್ ಇದೆ. ಆನ್ಲೈನ್ ಎಕ್ಸಾಮ್ ಇರುತ್ತೆ ಮತ್ತು ಓನ್ಲಿ ಸಿಂಗಲ್ ಎಕ್ಸಾಮ್ ಆನ್ಲೈನ್ ಇದೆ, ಇಂಟರ್ವ್ಯೂ ಇದೆ. ಎಕ್ಸಾಮ್ ಪ್ಯಾಟರ್ನ್ ನೋಡ್ತಾ ಹೋದರೆ, ಆನ್ಲೈನ್ ಎಕ್ಸಾಮ್ ಪ್ಯಾಟರ್ನ್ ನೋಡ್ತಾ ಹೋದರೆ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ 40 ಕ್ವಶನ್ 40 ಮಾರ್ಕ್ಸ್ ಇದ್ದಾವೆ. ರೀಸನಿಂಗು 40 ಕ್ವಶನ್ನು 40 ಮಾರ್ಕ್ಸ್ ಇದ್ದಾವೆ. ಜರ್ನಲ್ ಅವೇರ್ಸಲ್ಲಿ ಜಾಸ್ತಿ ನಿಮಗೆ ಹೌಸಿಂಗ್ ಫೈನಾನ್ಸ್ ಇಂಡಸ್ಟ್ರಿ ಬಗ್ಗೆ ಕೇಳ್ತಾರೆ. ಇದರಲ್ಲಿ 40 ಮಾರ್ಕ್ಸು 40 ಕ್ವಶನ್ಸ್ ಇದ್ದಾವೆ. ಇಂಗ್ಲೀಷ್ ಅಲ್ಲೇ ಇರುತ್ತೆ. ನ್ಯೂಮರಿಕ್ ಅಬಿಲಿಟಿ ಮತ್ತು ಕಂಪ್ಯೂಟರ್ ಕೂಡಿ 40 ಕ್ವಶನ್ 40 ಮಾರ್ಕ್ಸ್ ಇದೆ. ಟೋಟಲ್ 120 ಮಿನಿಟ್ಸ್ಗೆ 200 ಕ್ವಶನು 200 ಮಾರ್ಕ್ಸ್ ಇರುತ್ತೆ. ಮತ್ತು ಇದರಲ್ಲಿ 0.25 ನೆಗೆಟಿವ್ ಮಾರ್ಕ್ಸ್ ಸಹ ಇದೆ. ಇದರಲ್ಲಿ ಶಾರ್ಟ್ ಲಿಸ್ಟ್ ಆದ ಕ್ಯಾಂಡಿಡೇಟರು ಡೈರೆಕ್ಟ್ ಇಂಟರ್ವ್ಯೂಗೆ ಹೋಗ್ತಾರೆ. ಅಲ್ಲಿ ನಿಮ್ಗೆ ಫೈನಲ್ ಸೆಲೆಕ್ಷನ್ ಆಗುತ್ತೆ. ಇಂಟರ್ವ್ಯೂ ಏನಾಗುತ್ತೆ, ಡಿಪೆಂಡಿಂಗ್ ಅಪಾನ್ ನಂಬರ್ ಆಫ್ ವೇಕೆನ್ಸೀಸ್ ಏನಿದೆ ನಮ್ಮ ಸ್ಟೇಟ್ ವೈಸು, ಕ್ಯಾಂಡಿಡೇಟ್ಸ್ ರ್ಯಾಂಕ್ ಏನು ಬರ್ತಾರೆ ಅದರ ಬೇಸಿಸ್ ಮೇಲೆ ಸೆಲೆಕ್ಷನ್ ಆಗುತ್ತೆ. ಇಂಟರ್ವ್ಯೂ ಫೈನಲ್ ಸೆಲೆಕ್ಷನ್ ಆಗೋದು ನಿಮ್ಮ ಮೆರಿಟ್ ಲಿಸ್ಟ್ ಮೇಲೆ ಕಂಬೈನ್ಡ್ ಆಗುತ್ತೆ, ಆನ್ಲೈನ್ ಎಕ್ಸಾಮಿನೇಷನು ಆಸ್ ವೆಲ್ ಆಸ್ ಇಂಟರ್ವ್ಯೂ ಮೇಲೆ. ಮೆಡಿಕಲ್ ಬ್ಯಾಕ್‌ಗ್ರೌಂಡ್ ವೆರಿಫಿಕೇಷನ್ ಸಹ ಇರುತ್ತೆ. ಕ್ಯಾಂಡಿಡೇಟ್ ವಿಲ್ ಹ್ಯಾವ್ ಟು ಅಂಡರ್‌ಗೋ ದಿ ಮೆಡಿಕಲ್ ಎಕ್ಸಾಮಿನೇಷನ್. ಜೂನಿಯರ್ ಅಸಿಸ್ಟೆಂಟ್ ಹೌಸಿಂಗ್ ಫೈನಾನ್ಸ್ ಲಿಮಿಟೆಡ್ ಅಲ್ಲಿ ನೀವು ಒಳ್ಳೆಯ ಜಾಬ್ ಇದೆ, ಅವಕಾಶ ಇದೆ ಅಭ್ಯರ್ಥಿಗಳಿಗೆ. ಯಾವುದೇ ನೋಟಿಫಿಕೇಶನ್ ಆಗಿಲ್ಲ, ಬ್ಯಾಂಕ್ ರಿಲೇಟೆಡ್, LIC ರಿಲೇಟೆಡ್. ಆಲ್ರೆಡಿ ನಾವು ಹಿಂದಿನ ವಿಡಿಯೋಗಳಲ್ಲಿ ತಿಳಿಸಿದ್ದೀವಿ LIC ಜಾಬ್‌ಗಳು ಬರ್ತಾವೆ ಅಂತೇಳಿ. ಫಸ್ಟ್ ಜಾಬ್ ಬಂದಿದೆ. ಅದೇ ರೀತಿ ಜೂನಿಯರ್ ಅಸಿಸ್ಟೆಂಟ್ ಸಹ ಜಾಬ್ ಬಂದಿವೆ. ಯಾವ ಥರ ಅಪ್ಲೈ ಮಾಡಬೇಕು? ಕ್ಯಾಂಡಿಡೇಟ್ ಅಪ್ಲೈ ಮಾಡೋ ಡೇಟ್ ಆಲ್ರೆಡಿ ಹೇಳಿದಾಗೆ 16 ಏಪ್ರಿಲ್‌ಗೆ ಸ್ಟಾರ್ಟ್ ಆಗಿ 30 ಏಪ್ರಿಲ್‌ಗೆ ಮುಗುತ್ತೆ. ನೀವು ಎಲ್ಲಿ ಹೋಗ್ಬೇಕು, ಯಾವ ವೆಬ್ಸೈಟ್‌ಗೆ ಹೋಗ್ಬೇಕಂದ್ರೆ www.LIChousing.com ವೆಬ್ಸೈಟ್‌ಗೆ ಹೋಗಿ ಕರಿಯರ್ಸ್ ಟ್ಯಾಬಲ್ಲಿ ನೀವು ಮಾಡಬೇಕು. ನೀವು ಏನೇನು ಅಪ್ಲೈ ಮಾಡಬೇಕಂದ್ರೆ ನಿಮ್ಮದು ಫೋಟೋಗ್ರಾಫ್ ಬೇಕು. 4.5 ಸೆಂಟಿಮೀಟರ್ ಇಂಟು 3.5 ಸೆಂಟಿಮೀಟರ್ ಬೇಕು. ಆಮೇಲೆ ಸಿಗ್ನೇಚರ್ ಬೇಕು, ಲೆಫ್ಟ್ ಹ್ಯಾಂಡ್ ಥಂಬ್ ಇಂಪ್ರೆಷನ್ ಬೇಕು, ಹ್ಯಾಂಡ್ ರಿಟರ್ನ್ ಡಿಕ್ಲರೇಷನ್ ಬೇಕು. ಇವನ್ನ ಎಲ್ಲ ನೀವು ಅಪ್ಲೈ ಮಾಡಬೇಕು, ಅಪ್ಲೋಡ್ ಮಾಡಬೇಕು. ಇದ್ರ ಜೊತೆ ನಿಮ್ಮ ಡೀಟೇಲ್ಸ್ಗಳನ್ನು ಫಿಲ್ ಮಾಡಬೇಕು. ID ಡಾಕ್ಯುಮೆಂಟ್, ಮೊಬೈಲ್ ನಂಬರ್. ನಿಮಗೆ ಆಲ್ರೆಡಿ ಅಪ್ಲೈ ಮಾಡೋದು ಹೇಗೆ ಅಂತ ಗೊತ್ತಿದೆ. ಅದು ಅಪ್ಲಿಕೇಶನ್ ಫೀಸ್ ಏನಿದೆ ಸರ್ ಅಂತಂದರೆ, ಅಭ್ಯರ್ಥಿಗಳೇ ಜೂನಿಯರ್ ಅಸಿಸ್ಟೆಂಟ್‌ಗೆ ಟೋಟಲ್ 800 ರುಪೀಸ್ ಅಪ್ಲಿಕೇಶನ್ ಫೀ ಇದೆ. ಆನ್ಲೈನ್ ಪೇಮೆಂಟ್ ಮಾಡಬೇಕು, ಪ್ಲಸ್ 18% GST ಸಹ ಚಾರ್ಜ್ ಮಾಡ್ತಾರೆ. ಅಪ್ಲಿಕೇಶನ್ ಡೇಟ್ ಆಲ್ರೆಡಿ ಹೇಳಿದೆ. ಅಪ್ಲಿಕೇಶನ್ ಯಾವ ರೀತಿ ಹಾಕಬೇಕಂದ್ರೆ, ಕರಿಯರ್ಸ್ ಜಾಬ್ ಅಪಾರ್ಚುನಿಟೀಸ್ ಹೋಗಬೇಕು, ರಿಕ್ರೂಟ್ಮೆಂಟ್ ಆಫ್ ಜೂನಿಯರ್ ಅಸಿಸ್ಟೆಂಟ್ LIC ವೆಬ್ಸೈಟ್‌ಗೆ ಹೋಗಿ ಅಲ್ಲಿ ನ್ಯೂ ರಿಜಿಸ್ಟ್ರೇಷನ್ ಅಂತ ಅಪ್ಲೈ ಮಾಡಬೇಕು. ನೀವು ನಿಮ್ಮ ಡೀಟೇಲ್ಸ್ಗಳನ್ನೆಲ್ಲ ಫಿಲ್ ಮಾಡಿ, ನಿಮ್ಮದು ಡಾಕ್ಯುಮೆಂಟ್ಸ್ಗಳನ್ನೆಲ್ಲ ಅಪ್ಲೋಡ್ ಮಾಡಿದ್ರೆ, ಫೈನಲ್ ಪೇಮೆಂಟ್ ಮಾಡಿದ್ರೆ ನಿಮ್ಮದು ಅಪ್ಲಿಕೇಶನ್ ಹೋಗುತ್ತೆ. ಪೇಮೆಂಟ್ ಟ್ಯಾಬ್‌ಗಳು ಮಾಡಿದ್ರೆ ಸಬ್ಮಿಟ್ ಮಾಡಿ ಅಪ್ಲಿಕೇಶನ್ ಆಯ್ತು. ಆನ್ಲೈನ್ ಫೀಸ್ ಏನಿದೆ ಆನ್ಲೈನ್ ಮೋಡಲ್ಲೇ ನೀವು ಪೇಮೆಂಟ್ ಮಾಡಬೇಕು. 800 ಪ್ಲಸ್ GST 18% ಅನ್ನು ನೀವು ಮಾಡಬೇಕು. ನಿಮ್ಮ ಫೋಟೋಗ್ರಾಫ್ಸ್‌ದೆಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೆ, ಯಾವ ರೀತಿ ಇದೆ, ಫೋಟೋಗ್ರಾಫ್ಸ್‌ನ ಅಪ್ಲೋಡ್ ಮಾಡಬೇಕು, ಯಾವ ಥರ ಮಾಡಬಾರ್ದು ಅನ್ನೋದು ವಿಡಿಯೋ PDF ಅನ್ನು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ನಿಮಗೆ ಹಾಕ್ತೇವೆ, ನೋಡ್ಕೊಳ್ಳಿ. ಯಾರಾದರೂ ಜಾಯ್ನ್ ಆಗಿಲ್ಲ ಟೆಲಿಗ್ರಾಮ್, ಬೇಗನೆ ಜಾಯ್ನ್ ಆಗಿ. ಇನ್ನು ಮುಂದೆ ವಿಡಿಯೋದಲ್ಲಿ ನೋಡ್ತಾ ಹೋದರೆ
ಅಪ್ಲಿಕೇಶನ್ ಏನೇನು ಡಾಕ್ಯುಮೆಂಟ್ಸ್ ಎಲ್ಲ ನೋಡಿದ್ವಿ. ಕಾಲ್ ಲೆಟರು 10 ಡೇಸ್ ಬಿಫೋರ್ ಆನ್ಲೈನ್ ಎಕ್ಸಾಮ್ 10 ಬಿಫೋರ್ ವೆಬ್ಸೈಟಲ್ಲಿ ಬರುತ್ತೆ. ನಮ್ಮ ವಿಡಿಯೋಗಳು ನಮ್ಮ ಚಾನಲಲ್ಲಿ ನಿಮ್ಗೆ ಅದನ್ನು ತಿಳಿಸ್ಕೊಡ್ತೀವಿ. ಯಾವಾಗ ಹಾಲ್ ಟಿಕೆಟ್ ಔಟ್ ಆಗುತ್ತೆ ಅಂತ ಅದನ್ನು ಸಹ ತಿಳಿಸ್ಕೊಡ್ತೇವೆ. ಇನ್ನು ಬರಬೇಕಾದ್ರೆ ಎಕ್ಸಾಮ್ ಸೆಂಟರ್ಸು. ಎಕ್ಸಾಮ್ ಸೆಂಟರ್ಸ್ ಯಾವ್ದಾವ್ದಿದೆ ಕರ್ನಾಟಕದಲ್ಲಿ ಅಂದರೆ ಕರ್ನಾಟಕ ಅಭ್ಯರ್ಥಿಗಳಿಗೆ ಬೆಂಗಳೂರಿದೆ, ಮೈಸೂರಿದೆ, ಹುಬ್ಳಿ ಮತ್ತು ಧಾರವಾಡ ಇದೆ, ಮಂಗಳೂರಿದೆ. ನಿಮ್ಗೆ ಯಾವ್ದು ನಿಯರೆಸ್ಟ್ ಸೆಂಟರ್ ಆಗುತ್ತೆ ಅಲ್ಲಿ ಅಪ್ಲೈ ಮಾಡಿ. ನಿಮ್ದು ಅಲ್ಲೇ ಎಕ್ಸಾಮ್ ಸೆಂಟರ್ ಬರುತ್ತೆ ಆಮೇಲೆ ಇಂಟರ್ವ್ಯೂ ಸೆಂಟರ್ ಬೇಸ್ಡ್ ಆನ್ ದಿ ಯಾವ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್ ಆಗ್ತಾರೆ ಆ ಬೇಸಿಸ್ ಮೇಲೆ ಆಮೇಲೆ ನಿಮಗೆ ಹಾಲ್ ಟಿಕೆಟ್ ಕೊಡ್ತಾರೆ. ಅದರಲ್ಲಿ ನಿಮ್ದು ಇಂಟರ್ವ್ಯೂ ಡೇಟು, ಇಂಟರ್ವ್ಯೂ ಸೆಂಟರು ಎಲ್ಲ ಅವ್ರು ಕೊಡ್ತಾರೆ. ಮುಂದೆ ಇದರಲ್ಲಿ ನೋಟಿಫಿಕೇಶನಲ್ಲಿ ನೋಡಬೇಕಂದ್ರೆ ಮೇನ್ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ಅಂದರೆ ಇಷ್ಟೇ ಇದೆ ಫ್ರೆಂಡ್ಸ್. ಈ ಥರ ನೀವು ಅಪ್ಲೈ ಮಾಡಿದ್ರೆ ನಿಮ್ಮದು ಜಾಬು ಆಲ್ರೆಡಿ ನೀವು ಸ್ಟಡಿ ಯಾವ ರೀತಿ ಮಾಡಬೇಕು ಅನ್ನೋದು ಬ್ಯಾಂಕಿಂಗ್ ರಿಲೇಟೆಡು ಆಮೇಲೆ ಎಲ್ಲ ರಿಲೇಟೆಡ್ ನಮ್ಮ ವಿಡಿಯೋಗಳು ನಮ್ಮ ಚಾನಲಲ್ಲಿ ತರ್ತಾ ಇದ್ದೇವೆ. ಇದೇ ರೀತಿ ಚಾನಲನ್ನು ಸಪೋರ್ಟ್ ಮಾಡಿ, ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಶೇರ್ ಮಾಡಿ. ಎಲ್ಲ ಕರ್ನಾಟಕ ಅಭ್ಯರ್ಥಿಗೆ ಒಳ್ಳೆಯ ಅವಕಾಶ ಇದೆ. 180 ಪೋಸ್ಟ್ಗಳಿದ್ದಾವೆ. ಒಂದು ಗೌರ್ಮೆಂಟ್ ಜಾಬ್ ಇದೆ LICಯಲ್ಲಿ. ಸೊ ಜಲ್ದಿ ಅಪ್ಲೈ ಮಾಡಿ. ಥ್ಯಾಂಕ್ ಯು ಸೋ ಮಚ್.